ಪಬ್ಲಿಕ್ ಆಯ್ತಾರೆ. ಬೇಲೂರು ಕಿಂಗ್ ಅಂತಾನೆ ಹೇಳ್ಬೋದು ಈಗ. ಹೌದು ಸರ್, ಬೇಲೂರು ಕಿಂಗ್ ಅನ್ನೋಕ್ಕಿಂತ ಸರ್ ಅದು ಜನ ಹೇಳ್ಬೇಕು, ನಾವು ಹೇಳ್ಕೊಂಡ್ರೆ ಅದು ಸುಮ್ನೆ ಇದಾಯ್ತಿದೆ. ನಾನು ಓನರ್ ಆಗಿರ್ಬೋದು, ಕ್ರೆಡಿಟ್ ಎಲ್ಲ ನನ್ನ ತಮ್ಮ, ನಮ್ಮ ಹುಡುಗರೇ ಆಗ್ಲಿ, ನನ್ನ ಫ್ರೆಂಡ್ಸ್ಗಳೇ ಆಗ್ಲಿ, ಅವ್ರಿಗೆ ಸೇರುತ್ತೆ ಸರ್. ಅದು ನಾನ್ ಗೆದ್ರೆ ಅದು ನನ್ ಗೆಲುವು ಅಲ್ಲ ಸರ್, ನಮ್ಮ ಹುಡುಗರು ಟೀಮು, ನಮ್ಮ ಹುಡುಗರದ ಗೆಲುವು, ನಮ್ಮ ಊರಿಗೆ ಒಂದು ಹೆಸರು. ಸ್ನೇಹಿತರೆ ನೋಡಿ, ಈ ದಿನ ಕರ್ನಾಟಕದ ಒಂದು ಕಿರೀಟ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹೊಯ್ಸಳರ ಸಾಮ್ರಾಜ್ಯ ಕಟ್ಟಿದ ಒಂದು ಪ್ರದೇಶ ಸ್ನೇಹಿತರೆ. ಕನ್ನಡ ನಾಡಿನ ರನ್ನ ದರತು ನಾ ಕೇಳೋ ಕಥೆಯನ್ನ ನಾ ಹೇಳೋ. ಅಂದ್ರೆ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿದ್ದೀನಿ. ಶಿಲ್ಪಕಲೆಗಳ ತವರೂರು ಅಂತಾನೆ ಕರೀತಾರೆ ಸ್ನೇಹಿತರೆ ಈ ಬೇಲೂರನ್ನ. ಹೆಮ್ಮೆಯ ಪಡೆದ ಹೊಯ್ಸಳ ವಂಶ ಹುಟ್ಟಿದ ಕಥೆಯನ್ನ, ನಾಡನ್ನು ಕಟ್ಟಿದ ಕಥೆಯನ್ನ. ಈ ಬೇಲೂರಿನಲ್ಲಿ ಸ್ನೇಹಿತರೆ ಕಲ್ಯಾಣಿ ಪಕ್ಕದಲ್ಲಿ, ಅಂದರೆ ಕಲ್ಯಾಣಿ ದಡದಲ್ಲಿರುವಂತಹ ಕೊಪ್ಪಲು ಗ್ರಾಮದಲ್ಲಿ ಒಂದು ವಿಶೇಷವಾದ ಹಳ್ಳಿಕರ್ ತಳಿಯ ಎತ್ತಿದೆ ಸ್ನೇಹಿತರೆ. ಆ ಎತ್ತು ಎತ್ತಿನ ಗಾಡಿ ರೇಸಲ್ಲಿ ಭಾಗವಹಿಸಿ ಅನೇಕ ಎತ್ತುಗಳಿಗೆ ಟಾಂಗ್ ಕೊಟ್ಟಿದೆ ಅಂತ ತುಂಬ ಜನ ಮಾತಾಡ್ತಿದ್ದಾರೆ ಸ್ನೇಹಿತರೆ. ಇದು ಮಹಾರಾಷ್ಟ್ರದಿಂದ ತಂದಿರುವಂಥ ಎತ್ತು. ಈ ಎತ್ತಿನ ಮಾಲೀಕರು ಅನೇಕ ಎತ್ತುಗಳನ್ನು, ಹೆಸರಾಂತ ಚಾಂಪಿಯನ್ ಎತ್ತುಗಳನ್ನು ತಂದು ಇತರರಿಗೆ ಮಾರಾಟ ಕೂಡ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ, ನಿಮ್ಮ ಮುಂದೆ ನಿಂತಿರುವ ಎತ್ತಿನ ಹೆಸರು ಪಬ್ಲಿಕ್ ಡಾನ್ ಅಂತ. ಬನ್ನಿ, ಈ ಡಾನ್ ಎಲ್ಲೆಲ್ಲಿ ಬಹುಮಾನ ಗೆದ್ದಿದ್ದಾನೆ, ಮಹಾರಾಷ್ಟ್ರದಲ್ಲಿ ಏನು ಮಾಡ್ತಾ ಇದ್ದ, ಇಲ್ಲಿಗೆ ಬಂದು ಯಾವ ರೀತಿ ರೇಸ್ ಆಡ್ತಿದ್ದಾನೆ ಅಂತ ಅದ್ರ ಮಾಲೀಕರಿಂದ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸ್ನೇಹಿತರೆ ಈ ಪಬ್ಲಿಕ್ ಡಾನ್ ಎತ್ತಿನ ವಿಡಿಯೋವನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ನೋಡಿ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ರಿಯಾಜ್ ಅಂತ ಸರ್. ಸರ್ ನಮ್ದಿನೆಲ್ಲ ಹೇಳ್ಬೇಕು ಅಂದರೆ ನಮ್ಮ ತಂದೆಯಿಂದ ಸರ್ ನಾವು ಇದಕ್ಕೆ ಬಂದಿರೋದು. ನಮ್ಮ ತಂದೆಯವರು ಕೃಷಿ ಇದು ಮಾಡೋರು ಸರ್. ಸೊ ನಮ್ಮ ತಂದೆಯವರು ಆವಾಗಿನ ಕಾಲದಲ್ಲೇ 2 ಜೊತೆ 3 ಜೊತೆ ಎತ್ಕಟ್ಟೋರು. ಅವಾಗಿಂದನೂ ನಮಗೆ ಕ್ರೇಜ್ ಇದೆ ಸರ್. ಆದರೆ ಸರ್ ನಿಮ್ದು ರಕ್ತಗತವಾಗಿ ಬಂದಿರೋ ಒಂದು ಕಲೆ ಅಂತ ಹೇಳ್ಬೋದು ಇದು. ಹೌದು ಸರ್, ಹೌದು ಸರ್. ಸರ್ ಮತ್ತೆ ಈ ಪಬ್ಲಿಕ್ ಡಾನು ನೀವು ಎಲ್ಲಿಂದ ತಗೊಂಬಂದಿದ್ದು? ಸರ್ ಇದು ಪಬ್ಲಿಕ್ ಡಾನು ಮಹಾರಾಷ್ಟ್ರದಿಂದ, ಅಂಧೇರಿ ಪಕ್ಕ ಚಾಕನ್ ಅಂತ ಊರು, ಅಲ್ಲಿಂದ ತಗೊಂಬಂದಿರೋ ಸರ್ ಇದು. ಓಕೆ ಸರ್. ಸರ್ ಪಬ್ಲಿಕ್ ಡಾನು ಅಲ್ಲಿದೆ ಅಂತ ನಿಮಗೆ ಮಾಹಿತಿ ಹೆಂಗೆ ಸಿಕ್ಕಿದ್ದು? ಸರ್ ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ಸ್ಗಳು ಎಲ್ಲ ವೀಡಿಯೋಸ್ ಹಾಕಿದ್ರು. ಅದು ಇನ್ಸ್ಟಾಗ್ರಾಮಲ್ಲಿ ತುಂಬ ಫ್ರೆಂಡ್ಸ್ ಜನ ಇದ್ದಾರೆ ಮಹಾರಾಷ್ಟ್ರದವರು. ಅವರಿಂದ ಸ್ವಲ್ಪ ಮಾಹಿತಿ ತಿಳ್ಕೊಂಡು ಸರ್ ನಾನೇ ಖುದ್ದಾಗಿ ಹೋಗಿ ತಗೊಬಂದಿರೋ ಸರ್ ಇದು. ಹೌದಾ ಸರ್. ಪಬ್ಲಿಕ್ ಡಾನು ಮಹಾರಾಷ್ಟ್ರದಲ್ಲಿ ಏನು ಆಟ ಆಡ್ತಾ ಇತ್ತು ಸರ್? ಇದು ಪಬ್ಲಿಕ್ ಡಾನು ಅಲ್ಲಿ ಮಹಾರಾಷ್ಟ್ರದಲ್ಲಿ ಹೇಳ್ಬೇಕು ಅಂದರೆ ಅದರ ಹಿನ್ನೆಲೆ ಸರ್, ಅದು ಕಟ್ಟೆ ರೈಸಲ್ಲಿ ಭಾಗವಹಿಸ್ತಾಯಿತ್ತು. ಟೈಮಿಂಗ್ಸ್ ರೈಸು 450 ಮೀಟರ್ ರೈಸ್ ಇರುತ್ತೆ ಅಲ್ಲಿ. ಆ ರೈಸಲ್ಲಿ ಹಲವಾರು ಬಹುಮಾನ ಹೊಡೆದಿದೆ ಸರ್. ಎಷ್ಟು ಬಹುಮಾನ ಸರ್? ಸರ್ ಒಂದು ಹೆಚ್ಚು ಕಡಿಮೆ ಒಂದು 10 ರಿಂದ 12 ಹೊಡೆದಿದೆ ಸರ್. ಹೌದಾ? ಹೌದು ಸರ್. ಕಟ್ಟೆ ರೇಸಲ್ಲಿ ಚಾಂಪಿಯನ್ ಸ್ನೇಹಿತರೆ, ಪಬ್ಲಿಕ್ ಡಾ ಚಾಂಪಿಯನ್ ಎತ್ತಂತಾನೆ ಹೇಳ್ಬೋದು ಸರ್. ಮತ್ತೆ ಕರ್ನಾಟಕದಲ್ಲಿ ಇದ್ರ ಬಂದ್ಮೇಲೆ ಇದ್ರದ್ದು ಹವಾ ಯಾವ ಥರ ಇದೆ? ಎಲ್ಲ ಚಾಂಪಿಯನ್ ಎತ್ತೆ ಹಾಕಿರೋದು. ಪಬ್ಲಿಕ್ ಡಾನಿಗೆ ARP ಮುನ್ನ ಜಲ್ವಾ ಎಲ್ಲ ಚಾಂಪಿಯನ್ ಎತ್ತೆ ಹಾಕಿರೋದು ಸರ್. ಯಾವ ಎತ್ತಿ ಮುಂದೆನೂ ಇದಾಗಿಲ್ಲ, ಎತ್ತು ಫಾಸ್ಟ್ ಆಗಿದೆ ಸರ್. ಇನ್ಯಾವ ಜೊತೆ ಓಡಿದೆ ಸರ್? ಇದು ಮುನ್ನ ಜಲ್ವಾ, ಮತ್ತು ಸರ್ ಇದು ಸುಮಾರು ಎತ್ತಿನ ಜೊತೆ ಓಡಿದೆ. ಅದು ಆಮೇಲೆ ಮಿನಿ ಬೆಂಗಳೂರು ಜೊತೆ ಓಡಿದೆ, ಅದು ಚಾಂಪಿಯನ್ ಐತೆ ಸರ್. ಸರ್ ಓಡಿದಾರಂತೆ ಜಾಸ್ತಿ ಅಂದರೆ ಒಂದು 3 ಕಣ ಬ್ರ್ಯಾಂಡ್ ಕರಿಯನ್ ಜೊತೆ ಓಡಿದೆ. ಬ್ರ್ಯಾಂಡ್ ಕರಿಯನ್ ಜೊತೆ ಓಡಿದೆ. ಅದು ಬಿಟ್ಟರೆ ಹೆಬ್ಬಾಳಲ್ಲೇ ಬ್ರ್ಯಾಂಡ್ ಕರಿಯನ್ ಜೊತೆ ಓಡಿದೆ 3 ಕಣ. ಸರ್ ಸ್ನೇಹಿತರೆ ನೋಡಿ, ಇದು ಕರ್ನಾಟಕದ ಚಾಂಪಿಯನ್ ಅಂತ ನಾವೇನು ಕರಿತೀವಲ್ಲ, ಜಲ್ವಾ ಆಗಿರ್ಬೋದು, ARP ಮುನ್ನ ಆಗಿರ್ಬೋದು, ಬ್ರ್ಯಾಂಡ್ ಕರಿಯಾ ಆಗಿರ್ಬೋದು, ಹೆಸರಾಂತ ಚಾಂಪಿಯನ್ ಎತ್ಗಳಲ್ಲೇ ಓಡಿದೆ ಕರ್ನಾಟಕದಲ್ಲಿ. ಅಂದರೆ ಇವ್ರು ಹೇಳೋ ಪ್ರಕಾರ ಎತ್ತಿನ ಜೊತೆ ಜೋಡಿ ಮಾಡಿ ಹೊಡೆದ್ರು ಇನ್ನೊಂದ್ಸಲಿ ನಿಮ್ಮ ಎತ್ತು ಕೊಡಿ ಅಂತ ಕೇಳಬೇಕು ಸರ್. ಆ ಥರ ಎತ್ತಿನ ಜೊತೆಲಿ ಹೋಗ್ತಿದೆ ನಮ್ಮ ಎತ್ತು. ಯಾವುದೇ ಕಾರಣಕ್ಕೂ ಸ್ವಲ್ಪನೂ ಅಂದರೆ ಮೊಬ್ಬಾಗಿಲ್ಲ ಓಟದಲ್ಲಿ ಅಂತ ಹೇಳ್ತಿದ್ದಾರೆ ಅಲ್ವಾ ಸರ್? ಹೌದು ಸರ್. ಮೊನ್ನೆನೂ ಪಾಯಿಂಟ್ ಗಾಡಿ ಹಾಕಿದ್ವಿ. ಸಮಥಿಂಗು 14 ಚಿಲ್ಲರೆ ಅಂದರು ಸರ್. ಪಾಯಿಂಟ್ ಸಮಥಿಂಗು ನರಸಿಂಹ ಅನ್ನೋ ಎತ್ತಿನ ಜೊತೆ ARP ಸರ್ ಫೋನ್ ಮಾಡಿದ್ರು, ಎತ್ತು ಹಾಕೋ ಬನ್ನಿ ರೈಸಿಗೆ ಅಂತ. ಹಾಕೊಂಡು ಹೋಗಿದ್ದು ಸರ್. ಸಮಥಿಂಗು 14 ಚಿಲ್ಲರೆಗೆ ಓಡಿದೆ. ಪ್ರೆಸೆಂಟು ಪರ್ಫಾರ್ಮೆನ್ಸು ಚೆನ್ನಾಗಿದೆ ಸರ್. ಸರ್ ನಮಗೆ ಇದು ಕಚ್ಕೊಂಡ್ರೆ ಅಂದರೆ ಮಿನಿ 7 ಕೋಟಿ ಜೊತೆ ಒಂದು ಮೈಸೂರಲ್ಲಿ ಒಂದು 5 ರೌಂಡ್ ಓಡಿತ್ತು ಎತ್ತು. ಈಗ ಫೈನಲ್ ಹೋಗ್ಬೇಕಾದ್ರೆ ಅವರು ಯಾಮರ್ಸ್ಕೊಂಡು ಹಂಗಾಗಿ ಇದಾಯಿತು ಸರ್. ಆಮೇಲೆ ಲಕ್ಕಿ ಗೋಳಿ ಜೊತೆ ಓಡಿತೆ. ಹೌದು ಸರ್. ಸರ್ ಅಂದರೆ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತಿರೋದು ಇದ್ರ ಜೊತೆ ಒಂದು ಒಳ್ಳೆ ಗೂಳಿ ಸಿಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಈಗ? ಹಾಂ ಸರ್. ಓಕೆ ಸರ್. ಇದ್ರ ಜೊತೆ ಒಂದು ಒಳ್ಳೆ ಗೂಳಿ ಸಿಕ್ಕಿದ್ರೆ ನೀವು ಬಹುಮಾನ ಗೆದ್ದೇ ಗೆಲ್ತಿರಲ್ಲ? ಹೌದು ಸರ್, 100ಕ್ಕೆ 100 ಗೆಲ್ತೀವಿ. ಆದರೆ ಬಟ್ ದನ ಪೇರ್ ಟು ಪೇರ್ ಕಚ್ಕೊಂಡು ಹೋಗ್ಬೇಕು ಸರ್. ಗಾಡಿ ಮಗ್ಲಿಗೆ ಆಗಲಿ, ಜನ ಮಗ್ಲಿಗೆ ಆಗಲಿ ಪರ್ಫಾರ್ಮೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಸರ್.
ಸರ್ ಇದು ಯಾವುದು ಗೋಲು ಎಡ್ಗೋಲ ಬಲ್ಗೋಲು ಸರ್ 2 ಕೋಲು ಆಡುತ್ತೆ, 2 ಕೋಲಿಗೂ ಸ್ಪೀಡು. 2 ಕೋಲು ಸರ್ ಜಾಸ್ತಿ ನಾವು ಬಲ್ಗೋಲು, ಬಟ್ ರೈಟಿಗೆ ನಮಗೆ ಎತ್ತು ಸಿಕ್ಕಿಲ್ಲ ಲೆಫ್ಟಿಗೆ ಕಟ್ಟೋಕೆ. ನೆಕ್ಸ್ಟು ಒಳ್ಳೆ ಎತ್ತು ಸಿಕ್ಕಿರೆ ಸರ್, ಅವಕಾಶ ಸಿಕ್ಕಿರೆ ಲೆಫ್ಟಿಗೂ ಕಟ್ಟಿ ಆಡ್ತೀವಿ ಸರ್. ಓಕೆ ಓಕೆ ಸರ್, ಇದಕ್ಕಿಂತ ಮುಂಚೆ ನಿಮ್ಮನಲ್ಲಿ ನಮ್ಮ ಎತ್ತಿಗಂಡಿ ರೇಸಲ್ಲಿ ಪಾಲ್ಗೊಳ್ಳೋ ಅಂತ ಎತ್ತುಗಳು ಯಾವಿದ್ದು? ಸರ್ ದಳಪತಿ ಅಂತ ಇತ್ತು ಒಂದು, ಅದು ಸುಮಾರು ಬಹುಮಾನ ಹೊಡೆದಿದೆ. ಶೋಕಿ ಎತ್ತು, ಬಟ್ ಅದು ಶೋಕಿ ಎತ್ತಲ್ಲಿ ಪಾಯಿಂಟ್ ಗಡಿಲಿ ರೈಸ್ ಆಡಿದ್ದೀವಿ. ಆಮೇಲೆ ಜೋಡಿ ಗಡಿಲೂ ಆಡಿದ್ವಿ, ಬಟ್ ಒಳ್ಳೊಳ್ಳೆ ಎತ್ತಿಗೂ ಟ್ಯಾಂಕ್ ಕೊಟ್ಟಿದ್ದೆ. ಅದುವೆ ಜೋಡಿ ಗಡಿಲಿ ಪ್ರೈಸ್ ಮಾಡಿರ್ಲಿಲ್ಲ, ಅದು ಪಾಯಿಂಟ್ ಗಡಿಲಿ ಸುಮಾರು ಪ್ರೈಸ್ ಮಾಡಿದ್ದೆ ಸರ್. ಅದು ಆದ್ಮೇಲೆ ಶಂಭು ಅಂತ ಗೂಳಿ ತಗೊಬಂದು ಸುಮಾರು ರೈಸು ಒಳ್ಳೊಳ್ಳೆ ಚಾಂಪಿಯನ್ ಎತ್ತಿನ ಜೊತೆನೇ ಆಗ್ತು. ಸ್ವಲ್ಪ ನಮಗೆ ಹಿಡಿಸ್ನಿಲ್ಲ ಆ ಗೂಳಿ, ಸ್ಪೀಡು ಪರ್ಫಾರ್ಮೆನ್ಸ್ ಹಿಡಿಸ್ನಿಲ್ಲ, ಹಾಗಾಗಿ ಕೊಟ್ಬಿಟ್ಟಿದ್ವಿ ಸರ್. ಓಕೆ ಸರ್, ಅಂದರೆ ಸದ್ಯದ ದಿನಗಳಲ್ಲಿ ಇದೇ ನಿಮಗೆ ಒಂದು ಹೆಸರು ತಂದು ಕೂಡ ಇತ್ತು ಅಂತ ಭಾವಿಸ್ತಿದ್ದೀರಾ? ಸರ್ ಭರವಸೆ 100ಕ್ಕೆ 100 ಇದೆ, ದೇವ್ರಿಚ್ಛೆ, ನೋಡೋಣ ಸರ್ ಮುಂದಕ್ಕೆ ಏನಾಗಿಲ್ಲ. ಇಲ್ಲ ಸರ್, ತುಂಬ ಜನದ ಬಾಯಲ್ಲಿದೆ ಪಬ್ಲಿಕ್ ಡಾನ್ ಎತ್ತು ಒಂದು ಹೊಸದಾಗಿ ಬಂದಿದೆ ಆಕಾಡಕ್ಕೆ, ಮುಂದೊಂದಿನ ಚಾಂಪಿಯನ್ ಆಗುತ್ತೆ ಅಂತ ತುಂಬ ಜನದ ಬಾಯಲ್ಲಿದೆ. ಅವರ ಬಾಯಂತೆ ಅವರು ನುಡಿದಂತೆ ಅವ್ರ ಆಶೀರ್ವಾದ ಇದ್ರ ಮೇಲೆ ಸದಾ ಇರಲಿ ಅಂತ ಹಾರೈಸ್ತೀವಿ ಸರ್ ನಾವು. ಅದೇ ಸರ್ ನಾವು ಕೇಳ್ಕೊಳ್ಳೋದು. ನೋಡೋಣ ಸರ್ ಮುಂದಿನ ದಿನಗಳಲ್ಲಿ ಹೇಗೆ ಏನು ಮಾಡುತ್ತೆ ಅಂತ ನೋಡೋಣ, ಕಾದು ನೋಡೋಣ ಸರ್. ಹೌದು ಸರ್, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಬಿಡಿ ಸರ್. ಸರ್ ಮತ್ತೆ ಇದನ್ನು ಯಾವ ರೀತಿ ಸಾಕ್ತಿದ್ರಾ, ಏನೇನು ಹಾಕ್ತಿದ್ರೆ? ಸರ್ ಇದಕ್ಕೆ ನಾವು ಏನು ಸ್ಪೆಷಲ್ ಆಗಿ ಹಾಕಲ್ಲ ಸರ್. ಬಾಕಿಯವರೆಲ್ಲ ಹೇಳ್ತಾರೆ ಗೋಡಂಬಿ ಪಿಸ್ಸ ಅವು ಇವು ಅಂದ್ಕೊಂಡು, ನಾವು ಅವೆಲ್ಲ ಹಾಕಲ್ಲ. ಉಳ್ಳಿ ಹಾಕ್ತಿವಿ, ಜೋಳದ ನುಚ್ಚು, ರವೆ ಬೂಸ, ಮಿಕ್ಸರು, ಕಡಲೆಕಾಯಿ ಹಿಂಡಿ, ಇಂಥವು ಐಟಮು, ಕಾಳು ಕಡ್ಡಿ ಇಂಥವು ಹಾಕ್ಬಿಟ್ಟು ಸಾಕೋದು ಸರ್ ನಾವು. ಸರ್, ಅಂದರೆ ಈಗ ನಾವು ಗೋಡಂಬಿ ದ್ರಾಕ್ಷಿ ಅದು ಮನುಷ್ಯರಿಗೆ ಯಾವ ಥರ ಫೇವರು, ಇವಕ್ಕೆ ಹುಳ್ಳಿ ಕಾಳು ಹಿಂಡಿ ಬೂಸನೇ ಫೇವರು. ಅದನ್ನ ಹಾಕಿದ್ರೂ ಒಳ್ಳೆ ತಾಕತ್ ಬರುತ್ತೆ. ಹೌದು ಸರ್, ಹೌದು ಸರ್. ಸರ್ ಮತ್ತೆ ಇದನ್ನ ನೋಡ್ಕೊಳ್ಳೋದೆಲ್ಲ ನೀವು ನಿಮ್ಮ ಫ್ರೆಂಡ್ಸ್ಗಳು? ನಾವು, ಬಟ್ ನನ್ನ ತಮ್ಮ ಅನಿವಾರ್ಯದಿಂದ ಇಲ್ಲ, ಅವನು ಎಲ್ಲ ಹೋಗಿದ್ದಾನೆ ಸರ್. ಅನಿವಾರ್ಯದಿಂದ ಅವನು ಇಲ್ಲ. ಅವರು ನೋಡ್ಕೋತಾರೆ, ನಮ್ಮ ಹುಡುಗರು ನೋಡ್ಕೋತಾರೆ, ನಾವು ನೋಡ್ಕೋತೀವಿ, ನಮ್ಮ ತಂದೆ ತಾಯಿಯವರು ನೋಡ್ಕೋತಾರೆ ಸರ್. ಮೇನ್ ಮನೆಯವ್ರು ಸಪೋರ್ಟ್ ಮಾಡ್ಬೇಕಲ್ಲ? ಹ್ಞೂ ಸರ್, ಮಾಡ್ತಾರೆ. ಸಪೋರ್ಟ್ ಇದೆ ಸರ್, ಸಪೋರ್ಟ್ ಇಲ್ದಲ್ಲೇ ಏನಿಲ್ಲ ಸರ್, ಸಪೋರ್ಟ್ ಇದೆ. ಆದರೆ ಬಟ್ ಅವರಿಗೂ ಒಂಚೂರು ಏನಾರು ಇರುತ್ತಲ್ಲ ಭಯ ಅನ್ನೋದು. ಸ್ನೇಹಿತರೆ ನೋಡಿ, ಎಷ್ಟು ಸಾಧು ಎತ್ತು ನೋಡಿ, ಏನೂ ಮಾಡಲ್ಲ, ಎಷ್ಟು ಮುದ್ದಾಗಿದೆ ನೋಡಿ, ಖುಷಿ ಆಗುತ್ತೆ. ಪಬ್ಲಿಕ್ ಡಾನ್ ಅಂತ ಹೆಸರಿಟ್ಕೊಂಡ್ರು ತುಂಬ ಮಕ್ಕಳ ಥರ ಇದೆ ಸರ್. ಇದ್ರದ್ದು ಯಾವ ಥರ ಇದು ನಿಮಗೆ ಇದಕ್ಕೆ ಅಟ್ಯಾಚ್ಮೆಂಟ್ ಯಾವ ರೀತಿ ಇದೆ ಸರ್? ಬೇರೆಯವರಿಗೆ ಅದು ಬಡ್ಡೆಗೆ ತೊಗೊಳಲ್ಲ ಸರ್, ಸ್ವಲ್ಪ ರ್ಯಾಶು, ಗುದ್ದೋದು, ತಿವಿಯೋದೆಲ್ಲ ಮಾಡುತ್ತೆ. ಬಟ್ ನಾವು ಹೋದ್ರೆ ಏನು ಮಾಡಲ್ಲ ಸರ್. ಅದು ನಮಗೆ ಒಂಥರ ನಮ್ಮನೆ ಸದಸ್ಯನಾಗಿ ಇದ್ದಾನೆ, ಅದು ನಮಗೇನು ಮಾಡಲ್ಲ. ಅದೇ ಬೇರೆಯವ್ರು ಹಿಡ್ಕೊತೀನಿ ಅಂದರೆ ಹಿಡ್ಕೊಳಕ್ಕೆ ಆಗಿಲ್ಲ ಸರ್. ಪಿಚ್ಚಲ್ಲೇ ಆಗಲಿ ಮನೆ ತವನೇ ಆಗಲಿ ಯಾರು ಹಿಡ್ಕೊಳಕ್ಕೆ ಆಗಲ್ಲ. ನಾವು ಹಿಡ್ಕೊಟ್ರೆ ಹಿಡ್ಕೋತಾರೆ, ಅದ್ರ ಬಟ್ ಬೇರೆಯವರು ಡೈರೆಕ್ಟ್ ಆಗಿ ಹಿಡಿತೀನಿ ಅಂದರೆ ಹಿಡಿಯೋಕ್ಕಾಗಲ್ಲ ಸರ್. ಸರ್, ನಿಮ್ಮ ಬೇಲೂರಲ್ಲಿ ನಮ್ಮ ಎತ್ತಿನಗಾಡಿ ರೇಸಿಗೆ ಪಾಲ್ಗೊಳ್ಳೋ ಅಂತ ಎತ್ಕೊಳ್ಳಿ ಯಾವಿದಾವೆ? ಸರ್ ನಮ್ಮ ಬೇಲೂರು ತಾಲೂಕಲ್ಲಿ ಸುಮಾರು ಇದ್ದಾವೆ, ಬಟ್ ನಮ್ಮ ಇಲ್ಲಿ ನಮ್ಮ ಗ್ರಾಮ ಸುತ್ತಮುತ್ತ ಯಾವೂ ಇಲ್ಲ ಸರ್, ನಮ್ದು ಒಂದೇ ಇರೋದು. ಬೇಲೂರು ಟೌನ್ ಇಂದ ಹೋಗೋದು ನಿಮ್ದೆ ಅಂತಾನೆ ಹೇಳ್ಬಹುದು. ಹೌದು ಸರ್, ಆ ಕಡೆ ಸುತ್ತಮುತ್ತ ಬೇರೆ ಕಡೆ ಇದಾವೆ, ಬಟ್ ನಮ್ಮ ಹಿನ್ನೆಲೆ ಹೇಳ್ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಹಳ್ಳಿ, ನಮ್ಮ ಗ್ರಾಮದಿಂದ ಸುತ್ತಮುತ್ತ ಹಳ್ಳಿಲಿ 26 ಹಳ್ಳಿಲಿ ಯಾವೂ ಇಲ್ಲ ಸರ್, ನಂದೇ ಒಂದೇ ಇರೋದು. ಬೇಲೂರು ಕಿಂಗ್ ಅಂತಾನೆ ಹೇಳ್ಬೋದು ಈಗ. ಹೌದು ಸರ್, ಬೇಲೂರು ಕಿಂಗ್ ಅನ್ನೋಕ್ಕಿಂತ ಸರ್ ಅದು ಜನ ಹೇಳ್ಬೇಕು, ನಾವು ಹೇಳ್ಕೊಂಡ್ರೆ ಅದು ಸುಮ್ಮನೆ ಇದಾಗಿದೆ. ಸ್ನೇಹಿತರೆ ನೋಡಿ, ಈ ಬೇಲೂರಿಗೆ ತುಂಬಾ ಇತಿಹಾಸ ಇದೆ. ಇಂಥ ಇತಿಹಾಸ ತುಂಬಿರೋ ಒಂದು ಜಾಗದಿಂದ ಒಂದು ಎತ್ತು ನಮ್ಮ ಎತ್ತಿನಗಾಡಿ ರೇಸಿಗೆ ಬಂದು ಭಾಗವಹಿಸ್ತಿದೆ ಅಂದರೆ ಇದು ನಮ್ಮ ಎತ್ತಿನಗಾಡಿ ರೇಸಿಗೆ ಒಂದೊಳ್ಳೆ ಹೆಸರು ತಂದುಕೊಡುತ್ತೆ. ನಾವು ಹಾರೈಸ್ತೀವಿ ಸ್ನೇಹಿತರೆ. ಒಂದೊಳ್ಳೆ ಎತ್ತು ಚೆನ್ನಾಗಿ ಸಾಕ್ತಿದ್ದಾರೆ, ತುಂಬ ಚೆನ್ನಾಗಿ ತಯಾರಿನೂ ಮಾಡ್ತಿದ್ದಾರೆ ಸ್ನೇಹಿತರೆ. ಮುಗ್ಧ ಮನಸ್ಸಿಂದ ಸಾಕ್ತಿದ್ದಾರೆ, ಯಾವುದೇ ಒಂದು ಕಲ್ಮಶ ಇಲ್ಲ. ಇವರು ಎತ್ತಿನ ಜೊತೆ ಯಾವ ಎತ್ತಿನ ಜೊತೆ ಜೋಡಿ ಮಾಡಿದ್ರು ಕೂಡ ಇನ್ನೊಂದ್ಸಲಿ ಕರೆದವ್ರು ಜೋಡಿ ಮಾಡಿಸ್ಕೋಬೇಕು. ಆ ರೀತಿಯಾದ ಒಂದು ನಡೆ ನುಡಿ ಮೂಲಕ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ, ಅದೊಂದು ಖುಷಿ ವಿಷಯ ಸರ್. ಮತ್ತೆ ಇದ್ರ ಜಾಕಿ ಎಲ್ಲ ಯಾರು ಸರ್? ಜಾಕಿ ಎಲ್ಲ ತುಂಬಾ ಜನ ಇದ್ದಾರೆ, ಆದ್ರೆ ನಾವು ಹೊಡಿತೀವಿ. ಓನರ್ ಆಗಿ ನಾನೇ ಹೊಡಿತೀನಿ ಸರ್. ಅದ್ರ ತುಂಬಾ ಜನ ಜಾಕಿಗಳು ಇದ್ದಾರೆ, ಅವರು ಹೊಡಿತಾರೆ. ಬಟ್ ಅವರು ಇಂಥ ಕಾಲದಲ್ಲಿ ಬಂದ್ರೆ ಎಷ್ಟು 10 ಲಕ್ಷ ಎತ್ತಂದ್ರೂ ಮೇನ್ ಜಾಕಿ ಡ್ರೈವರ್ ಇದು. ಅದಕ್ಕೆ ನಾವು ನಮ್ಮ ಸೌಕರ್ಯಕ್ಕೆ ಹತ್ತಿಸ್ತೀವಿ. ನಮ್ಮ ಎತ್ತಿಗೆ ಅವರೇ ಹತ್ತೋದು, ಅವರೇ ಹೊಡಿಯೋದು ಸರ್. ಸರ್, ನಿಮಗೆ ಮುಂಚೆನೇ ಪ್ರಾಕ್ಟೀಸ್ ಇತ್ತಾ? ಸರ್, ನಾನು ಚಿಕ್ಕಂದಿನಿಂದನೂ ಗಾಡಿ ಹೊಡಿತಿದ್ದೆ, ಅಭ್ಯಾಸ ಇದೆ ಸರ್ ನನಗೆ. ಅಂದ್ರೆ ನಮ್ಮ ತಂದೆ ಕಾಲದಿಂದ ಅವರು ಇಲ್ಲದ ಟೈಮಲ್ಲಿ ಗಾಡಿ ಹೊಡಿತಾ ಇದ್ವಲ್ಲ, ಅವಾಗ ದೊಡ್ಡ ಎತ್ತು ಸರ್. ಇದರಿಗಿಂತ ಅಜಾನುಭಾವ ದೊಡ್ಡ ಎತ್ತುಗಳು. ಪಬ್ಲಿಕ್ ಡಾನ್ ಬಂದು 10 ಕಣ ಆಯ್ತು. 10 ಕಣದಿಂದ ಒಂದು 8 ಕಣ ಬೇರೆಯವ್ರು ಹತ್ತು ಹೊಡಿರ್ಬೋದು, 8 ಕಣ ಅಂದ್ರೆ ನಮ್ಮ ಭಾಷೆ ಹೊಡೆದಿರೋದು ಸರ್. ಒಳ್ಳೆ ಅಭ್ಯಾಸ ಸರ್, ಬೆಳೆಸ್ಕೊಳ್ಳಿ. ಯಾಕಂದ್ರೆ ನೀವೇ ಡ್ರೈವರ್ ಆದ್ರೆ ಅದ್ರದ್ದೊಂದು ಮನಸ್ಸು ನಿಮಗೆ ಗೊತ್ತಿರುತ್ತೆ, ಯಾವ ರೀತಿ ಯಾವ ತರ ಬಿಹೇವ್ ಮಾಡುತ್ತೆ, ನಾನು ಎಲ್ಲಿ ಯಾವ ತರ ಅದನ್ನ ನೋಡ್ಕೋಬೇಕು, ಎಷ್ಟು ಹೊಡಿಬೇಕು ಅಂತಾನೂ ಗೊತ್ತಿರುತ್ತೆ ನಿಮಗೆ, ಹೌದಲ್ವಾ? ಸೌಕರ್ಯ ಹತ್ತಿದ್ರೆ ಏಟೇನ್ ಬೇಡ ನಮಗೆ ಪಬ್ಲಿಕ್ ಡಾನಿಗೆ, ಅದೇ ಅದು ಹೋಗುತ್ತೆ. ನಮ್ಮ ಓನರ್ ಎತ್ತಿದ್ರೆ ಅದಕ್ಕೆ ಏಟೇನೆ ಬೇಡ ಸರ್. ಮಗಳು ಎತ್ತು ಒಂದು ಸಾಥ್ ಕೊಟ್ರೆ ನಾವು 100ಕ್ಕೆ 100 ಪ್ರೈಸ್ ಮಾಡ್ತೀವಿ ಸರ್. ತುಂಬ ಒಳ್ಳೆ ವಿಷಯ ಸ್ನೇಹಿತರೆ. ನೋಡಿ, ಇವ್ರ ಎತ್ತಿಗೆ ಜಾಕಿನೂ ಇವರೇ ಆಗಿದ್ದಾರೆ. ಅದರದ್ದು ಎಲ್ಲ
ಆಗು ಹೋಗುಗಳನ್ನು ನೋಡ್ತಿರೋ ಒಂದು ಯಜಮಾನನು ಕೂಡ ಅವರೇ ಆಗಿದ್ದಾರೆ. ಅವರ ಮನೆ ಸದಸ್ಯನ ರೀತಿಯಲ್ಲಿ ಪಬ್ಲಿಕ್ ಡಾನ್ನ ನೋಡ್ತಿದ್ದಾರೆ. ಅವರ ಫ್ರೆಂಡ್ಶಿಪ್ಪು ಅದೇ ಥರ ಗಟ್ಟಿಯಾಗಿದೆ, ಅಷ್ಟೇ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಇಲ್ಲ ಅಂದ್ರೂ ಮನೆಯಲ್ಲಿ ಅವರು ಅದನ್ನು ನೋಡ್ಕೊಳ್ಳೋ ಥರನೂ ಫ್ರೆಂಡ್ಸ್ಗಳಿದ್ದಾರೆ ಜೊತೆಯಲ್ಲಿ. ಇನ್ನೇನು ಬೇಕಲ್ವಾ ಸರ್? ಹೌದು ಸರ್ ಎಲ್ಲ ಒಂದ್ ಎತ್ತಿನಿಂದ ಒಂದು ಒಳ್ಳೆ ಫ್ರೆಂಡ್ಶಿಪ್ ಸಿಕ್ಕಿದೆ ನಿಮಗೆ ಅಂದ್ರೆ ಅದಕ್ಕಿಂತ ದೊಡ್ಡ ಟ್ರೋಫಿ ಇನ್ನೇನು ಬೇಕಲ್ವಾ? ಇಲ್ಲ ಸರ್ ಅದಕ್ಕಿಂತ ಇನ್ನೇನು ಇಲ್ಲ. ಇವರೆಲ್ಲ ಒಂದೊಂದು ಟ್ರೋಫಿ ಅಂತಾನೆ ಹೇಳ್ಬೋದು. ಹೌದು ಸರ್ ಅವರೇ ನಮ್ಮ ಹುಡುಗರಂದೇ ಎಲ್ಲ. ಕ್ರೆಡಿಟ್ ಅವರಿಗೆ ಸೇಲ್ಬೇಕು ಸರ್, ನನಗೇನಿಲ್ಲ. ನಾನು ಓನರ್ ಆಗಿರ್ಬೋದು, ಕ್ರೆಡಿಟ್ ಎಲ್ಲ ನನ್ನ ತಮ್ಮ, ನಮ್ಮ ಹುಡುಗರೇ ಆಗಲಿ, ನನ್ನ ಫ್ರೆಂಡ್ಸ್ಗಳೇ ಆಗಲಿ, ಅವ್ರಿಗೆ ಸೇರುತ್ತೆ ಸರ್. ಅದು ನಾನು ಗೆದ್ದರೆ ಅದು ನನ್ನ ಗೆಲುವಲ್ಲ ಸರ್, ನಮ್ಮ ಹುಡುಗರು ಟೀಮು, ನಮ್ಮ ಹುಡುಗರದ್ದು ಗೆಲುವು, ನಮ್ಮ ಊರಿಗೆ ಒಂದು ಹೆಸರು. ಅದು ನನಗೇನು ಸಲ್ತಕ್ಕದ್ದೇನಿಲ್ಲ ಸರ್. ನಮ್ಮ ಜೊತೇಲಿ ಇರ್ತಾರಲ್ಲ ಅವ್ರದ್ದು ಗೆಲುವು ಸರ್, ನಂದು ಒಬ್ಬಂದೇ ಗೆಲುವಾಗಿರಲ್ಲ. ನನ್ನ ಜೊತೇಲಿ ಇರ್ತಾರಲ್ಲ, ಸೋತಾಗ್ಲೂ ಹೆಂಗಿರ್ತಾರೆ, ಗೆದ್ದಾಗ್ಲೂ ಹಂಗೆ ಇರ್ತಾರೆ ನಮ್ಮ ಹುಡುಗರು, ಅವ್ರಿಗೆ ಸಲ್ಬೇಕು ಸರ್ ಅದೆಲ್ಲ ಕ್ರೆಡಿಟು. ನೋಡಿ ಸ್ನೇಹಿತರೆ, ತುಂಬ ಅಚ್ಚುಕಟ್ಟಾದ ಒಂದು ಮಾಹಿತಿ ತಿಳಿಸಿದ್ರು. ನನ್ನ ಸ್ನೇಹಿತರ ಜೊತೆಗಿದ್ರೆ ಅದೇ ನನ್ನ ಗೆಲುವು. ಯಾವಾಗಲೂ ನಾನು ಗೆದ್ದರು ಅವ್ರಿಗೆ, ಸೋತರು ಅವ್ರಿಗೆ ಕ್ರೆಡಿಟ್ ಕೊಡ್ತೀನಿ ಅಂತ ಹೇಳಿದರು. ತುಂಬ ಖುಷಿ ಆಗುತ್ತೆ. ಸ್ನೇಹಿತರೆ ನೋಡಿದ್ರಲ್ಲ, ಈ ಪಬ್ಲಿಕ್ ಡಾನ್ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.